ವಿಧಾನಸೌಧದ ಬಳಿ ಸಮಾರಂಭ ಆರಂಭ ಆಗೋಕ್ಕೂ ಮೊದಲೇ ದುರಂತ ಆಗೋಗಿತ್ತು. ಶುರುವಾದಾಗಲೇ 4:15 ಏನೋ ಆಗಲೇ ಆಗೋಗಿತ್ತು. ಆಟಗಾರರು ಹೋಟೆಲ್ ಬಿಡೋ ಮೊದಲೇ ಕಾಲ್ ತುಳಿತದ ಮೆಸೇಜ್ ಬಂದಿದೆ. ಕಾಲ್ ತುಳಿತದಿಂದ 4 ಸಾವನ್ನಪ್ಪಿರೋ ಬಗ್ಗೆ ಪೊಲೀಸರಿಗೆ ಮೆಸೇಜ್ ಬಂದಿದೆ. ಆಮೇಲೆ 4:15ಗೆ ತಾಜ್ನಿಂದ ಹೊರಗೆ ಕರ್ಕೊಂಡ್ಬಂದಿದ್ದಾರೆ ಆಟಗಾರರನ್ನ ಪೊಲೀಸರು. 4:45ಗೆ ಗ್ರ್ಯಾಂಡ್ ಸ್ಟೆಪ್ಸ್ಗೆ ಪ್ಲೇಯರ್ಸ್ ಬಂದಿದ್ದಾರೆ. ಸಾವು ನೋವಿನ ಬಗ್ಗೆ DGIGPಗೆ ಕಮಿಷನರ್ ತಿಳಿಸಿದ್ರು. ವಿಧಾನಸೌಧ ಕಾರ್ಯಕ್ರಮಕ್ಕೂ ಮೊದಲೇ DGIGPಗೆ ಮಾಹಿತಿ ಇತ್ತು. ಆದರೆ ಕಾಲ್ ತುಳಿತದಿಂದ ಜನ ಸಾವನ್ನಪ್ಪಿದ್ರು. ಸೆಲೆಬ್ರೇಷನ್ ಮಾಡಿತ್ತು ಸರ್ಕಾರ. ಕಮಿಷನರು DGIGP ತಿಳಿಸಿದ್ದಾರೆ. DGIGP ಹೇಳಲ್ವಾ? ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಹೇಳಲ್ವಾ? ದುರಂತದ ಬಗ್ಗೆ CM ಗಮನಕ್ಕೆ ಯಾರಾದರೂ ತಂದ್ರ ಗೊತ್ತಿಲ್ಲ. ಇತ್ತ ವಿಧಾನಸೌಧದ ಬಳಿ ಆಟಗಾರರನ್ನ ಕರೆ ತರದಿದ್ರೂ ಕಷ್ಟವಾಗ್ತಿತ್ತು. ಯಾಕೆಂದರೆ ಜನ ರೊಚ್ಚಿಗೆ ಹೇಳ್ತಾ ಇದ್ರು. ಲಕ್ಷಾಂತರ ಅಭಿಮಾನಿಗಳು ಸಾಕಷ್ಟು ಹೊತ್ತಿಂದ ಕಾಯ್ತಾ ನಿಂತಿದ್ರು. ಸಾವಿನ ಸುದ್ದಿ ಗೊತ್ತಿದ್ರೂ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾವಿನ ಸುದ್ದಿ ಎಲ್ರಿಗೂ ಗೊತ್ತಿತ್ತು. ಯಾಕೆ ಅಂದರೆ ತುಂಬ ಟೈಮ್ ಆಗೋಗಿತ್ತು. ಆಟಗಾರರು ಹೋಟೆಲ್ನಲ್ಲಿದ್ದಾಗಲೇ ಕಾಲು ತುಳಿತ ಆಗಿದೆ. ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗಾಗಲೇ ಸಾವನ್ನಪ್ಪಿದ್ದಾರೆ ಜನ. ಕಮಿಷನರ್ ಈ ಮಾಹಿತಿಯನ್ನು DGIGPಗೆ ಹೇಳಿದ್ದಾರೆ. ನನ್ನ ಪ್ರಕಾರ DGIGP ಸರ್ಕಾರದ ಗಮನಕ್ಕೆ ತಂದಿರ್ತಾರೆ. ತಂದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಸರ್ಕಾರದವ್ರನ್ನ ಕೇಳಿದ್ರೆ CM, DCM ಮತ್ತು ಹೋಮ್ ಮಿನಿಸ್ಟ್ರನ್ನ ಕೇಳಿದ್ರೆ ನಮ್ಗೆ ವಿಷಯನೇ ಗೊತ್ತಿಲ್ಲ ಅಂತಾರೆ. ಆಟಗಾರರು ಹೋಟೆಲ್ನಲ್ಲಿದ್ದಾಗಲೇ ದುರಂತ ನಡೆದು ಹೋಗಿದೆ. ಹಾಗಾದರೆ ಆ ದುರಂತ ನಡೆದಿರೋದನ್ನು, ಸಾವನ್ನಪ್ಪಿರೋದನ್ನು ಪೊಲೀಸರು ಸರ್ಕಾರದ ಗಮನಕ್ಕೆ ತಂದಿಲ್ವಾ? ತಂದಿದ್ರೂ ಕೂಡ ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದರೆ ಅದು ಸರ್ಕಾರದ ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ. ತಾವೇನು ಹೇಳ್ತೀರಾ? ನಿಜ ಅರವಿಂದ್, ಯಾಕಂತ ಹೇಳಿದ್ರೆ ಇವರು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಆ ಸೆಲೆಬ್ರೇಷನ್ ವಿಜಯೋತ್ಸವವನ್ನು ಆಚರಿಸೋದಕ್ಕೂ ಮೊದಲೇ, ಆಟಗಾರರಿಗೆ ಸನ್ಮಾನವನ್ನು ಮಾಡೋದಕ್ಕೂ ಮೊದಲೇ, ಈ ಕಾರ್ಯಕ್ರಮ ಆರಂಭಕ್ಕೂ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಉಂಟಾಗಿತ್ತು. ಕಾಲ್ ತುಳಿತ ಉಂಟಾಗಿ 4 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಅದಾಗಲೇ ಮಾಹಿತಿ ಹೋಗಿತ್ತು. ಆ ಸಂದರ್ಭದಲ್ಲಿ ಪ್ಲೇಯರ್ಸ್ನ ಕರ್ಕೊಂಡು ಬರಲೇಬೇಕು ಅನ್ನೋ ಒತ್ತಡ ಪೊಲೀಸರಿಗಿತ್ತು. ಹೀಗಾಗಿಯೇ ಹೋಟೆಲ್ನಿಂದ ಆ ಆಟಗಾರರು, ಎಲ್ಲ RCB ಆಟಗಾರರನ್ನು ಗ್ರ್ಯಾಂಡ್ ಸ್ಟೆಪ್ ಮುಂಭಾಗಕ್ಕೆ ಕರೆತರುವ ಕೆಲಸವನ್ನು ಮಾಡಲಾಯಿತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ 4:30ಕ್ಕೆ ಹೋಟೆಲ್ನ ಆಟಗಾರರನ್ನು ಹೋಟೆಲ್ನಿಂದ ಬಿಡಿಸಿ ಅಲ್ಲಿಂದ ಕರ್ಕೊಂಬರುವ ಕೆಲಸವನ್ನು ಮಾಡಲಾಗುತ್ತೆ. ಸುಮಾರು 4:45ಕ್ಕೆ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗಕ್ಕೆ ಬರಲಾಗುತ್ತೆ. ಅಲ್ಲಿಗೆ ಅದಾಗಲೇ ಕಾಲ್ ತುಳಿತ ಉಂಟಾಗಿದೆ. ಸುಮಾರು 20-30ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ್ದಾರೆ. 4 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳಿದೆ. ಮತ್ತು ಈ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅನ್ನೋ ಮಾಹಿತಿ ಅದಾಗಲೇ ಪೊಲೀಸ್ ಇಲಾಖೆಯ ಬಳಿ ಇತ್ತು. ಈ ಒಂದು ಮಾಹಿತಿಯನ್ನು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ DG&IGP ಸಲೀಂ ರವರಿಗೆ ಹೇಳುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗೆ ಸ್ಟ್ಯಾಂಪೆಡ್ ಆಗಿ 4 ಜನ ತೀರೋಗಿದ್ದಾರೆ. ಸುಮಾರು 20-30 ಜನ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಇದು ಇನ್ನೂ ಹೆಚ್ಚಿಗೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಮೆಸೇಜನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಈ ವಿಚಾರವನ್ನು ಮುಟ್ಟಿಸಿದ್ರಾ ಇಲ್ವಾ ಅನ್ನೋದನ್ನು ಸರ್ಕಾರದ ಜನಪ್ರತಿನಿಧಿಗಳೇ ಹೇಳಬೇಕು. ಕಾರಣ ಈ ರೀತಿಯಾದಂತಹ ಒಂದು ದೊಡ್ಡ ಸೆಲೆಬ್ರೇಷನ್ ಸಂದರ್ಭದಲ್ಲಿ, ಈ ರೀತಿಯಾದಂತಹ ಅವಘಡಗಳಾದಂತಹ ಸಂದರ್ಭದಲ್ಲಿ ಅಷ್ಟೇನು ಮುಚ್ಚುಮರಿ ಮಾಡುವಂತಹದ್ದು ಪೊಲೀಸರಿಗೇನು ಇರೋದಿಲ್ಲ. ಸಹಜವಾಗಿ ಅವರು ಹೇಳಿರ್ತಾರೆ. ಹೀಗಿದ್ದು ಕೂಡ ಇವರು ಕಾರ್ಯಕ್ರಮವನ್ನು ಏಕೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಕ್ಷೇಪಗಳು ಕೇಳಿಬರ್ತಿರೋದು. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಗ್ರ್ಯಾಂಡ್ ಸ್ಟೆಪ್ ಮುಂಭಾಗಕ್ಕೆ ಕರೆದುಕೊಂಡು ಬರಲಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಸಾಕಷ್ಟು ಲಕ್ಷಾಂತರ ಜನ ಸೇರಿದ್ರು, ಅಲ್ಲೂ ಕೂಡ ಗಲಾಟೆ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಕರೆಸಿದ್ರು ಅನ್ನೋ ಆಯಾಮದಲ್ಲಿ ಮತ್ತೊಂದಷ್ಟು ಮಾತುಗಳು ಕೇಳಿಬರ್ತಿದೆ. ಅದೇನೇ ಆದರೂ ಕೂಡ ಇವರು ಸೆಲೆಬ್ರೇಷನ್ ಮೊದಲೇ ಅಲ್ಲಿ ಕಾಲ್ತುಳಿತ ಉಂಟಾಗಿದೆ, ಸಾವಿನ ಮನೆಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ಆಯೋಜಕತ್ವವನ್ನು ವಹಿಸಿಕೊಂಡು ಇಲ್ಲಿ ಒಂದಷ್ಟು ಸೆಲೆಬ್ರೇಷನ್ ಅನ್ನು ಮಾಡ್ತಕ್ಕಂತಹದ್ದು ಎಷ್ಟು ಸರಿ? ಪೊಲೀಸ್ ಇಲಾಖೆಯ ಒಂದಷ್ಟು ಗಂಭೀರ ಎಚ್ಚರಿಕೆಯ ಹೊರತಾಗಿಯೂ ಕೂಡ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಅದಾದ ಬಳಿಕ ಪೊಲೀಸರ ತಲೆದಂಡವನ್ನೇ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋ ಮಟ್ಟಿಗೆ ಇದೀಗ ಸರ್ಕಾರದ ವಿರುದ್ಧ ಟೀಕೆಗಳು ವ್ಯಕ್ತವಾಗ್ತಿರೋದು. ಅರವಿಂದ್. ರೈಟ್ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸರ್ಕಾರ ಗೊತ್ತಿದ್ದು ಮಾಡಿದೆ ಅಂತಂದರೆ ಸರ್ಕಾರಕ್ಕೆ ಮಾನವೀಯತೆ ಅನ್ನೋದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಈಗ ಬರಬೇಕಾಗುತ್ತೆ ಅಷ್ಟೇ.